ಒಂದು ಪಾತ್ರೆ ಎಷ್ಟೋ ಜನರಿಗೆ ಊಟ ಬಡಿಸಿದ್ರೂ ಆ ಪಾತ್ರೆಯಲ್ಲಿರುವಂಥ ಆಹಾರ ಮುಗಿಯೋದೇ ಇಲ್ಲ. ಇದು ನಿಜವಾಗಿಯೂ ಸಾಧ್ಯನಾ? ಮಹಾಭಾರತ ಕಾಲದಲ್ಲಿ ಪಾಂಡವರ ಬಳಿಯಿದ್ದ ಅದ್ಭುತವಾದ ಅಕ್ಷಯ ಪಾತ್ರೆಯ ಕಥೆ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. ಅಕ್ಷಯ ಪಾತ್ರೆ ಅನ್ನೋ ಪದವಾದರೂ ಕೇಳಿಯೇ ಕೇಳಿರಬಹುದು. ವನವಾಸದಲ್ಲಿದ್ದಂತಹ ಪಾಂಡವರು ಮತ್ತು ದ್ರೌಪದಿಗೆ ಪ್ರತಿದಿನ ಅನೇಕ ಋಷಿ ಮುನಿಗಳು ಅತಿಥಿಗಳಾಗಿ ಬರ್ತಾ ಇರ್ತಾರೆ. ಅವರಿಗೆ ಊಟ ನೀಡುವುದೇ ಒಂದು ದೊಡ್ಡ ಸಮಸ್ಯೆ. ಆಗ ಧರ್ಮರಾಜ ಯುಧಿಷ್ಠಿರನು ಸೂರ್ಯದೇವರನ್ನ ಪ್ರಾರ್ಥಿಸ್ತಾನೆ. ಯುಧಿಷ್ಠಿರನ ಭಕ್ತಿಗೆ ಮೆಚ್ಚಿದ ಸೂರ್ಯ ಪರಮಾತ್ಮ ದ್ರೌಪದಿಗೆ ಒಂದು ದಿವ್ಯ ಪಾತ್ರೆಯನ್ನ ನೀಡ್ತಾರೆ. ಅದೇ ಅಕ್ಷಯ ಪಾತ್ರೆ. ದ್ರೌಪದಿ ಊಟ ಮಾಡುವವರೆಗೂ ಆ ಪಾತ್ರೆಯಲ್ಲಿ ಆಹಾರ ಎಂದಿಗೂ ಮುಗಿಯುತ್ತಿರಲಿಲ್ಲ ಅನ್ನೋದು ಇನ್ನೊಂದು ಆ ಪಾತ್ರೆಗಿರುವಂತಹ ಮಹತ್ವ. ಎಷ್ಟೇ ಜನ ಬಂದರೂ ಅವರಿಗೆ ತೃಪ್ತಿಯಾಗುವಷ್ಟು ಅನ್ನ ಸಿಗ್ತಾ ಇತ್ತು. ಆದರೆ ದ್ರೌಪದಿಯ ಊಟದ ನಂತರ ಆ ದಿನದ ಆಹಾರ ಆ ಪಾತ್ರೆಯಲ್ಲಿ ತಯಾರಾಗ್ತಾ ಇರಲಿಲ್ಲ. ಹೌದು ಸ್ನೇಹಿತರೆ, ಇಂತಹ ವಿಶಿಷ್ಟವಾದ ಮಹತ್ವವುಳ್ಳ ಅಕ್ಷಯ ಪಾತ್ರೆಯ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ? ಬನ್ನಿ, ಹಾಗಾದರೆ ಅಕ್ಷಯ ಪಾತ್ರೆ ಈಗಲೂ ಇದೆಯಾ? ಅಕ್ಷಯ ಪಾತ್ರೆ ಹಿಂದಿರುವಂತಹ ಕಥೆ ಏನು ಅಂತ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ, ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ದಿನ ಪಾಂಡವರನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ದುರ್ಯೋಧನ ಋಷಿ ದುರ್ವಾಸರನ್ನ ಅವರು ವನವಾಸ ಇದ್ದಂತಹ ಸ್ಥಳಕ್ಕೆ ಕಳುಹಿಸ್ತಾನೆ. ಆಗ ದ್ರೌಪದಿ ಊಟ ಮುಗಿಸಿದ್ರಿಂದ ಅಕ್ಷಯ ಪಾತ್ರೆ ಖಾಲಿಯಾಗೋಯ್ತು. ಭಯಗೊಂಡ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಯುತ್ತಾಳೆ. ಕೃಷ್ಣನು ಬಂದು ಪಾತ್ರೆಯಲ್ಲಿ ಉಳಿದಿದ್ದ ಒಂದೇ ಒಂದು ಅಕ್ಕಿಕಾಳನ್ನು ಸೇವನೆ ಮಾಡ್ತಾನೆ. ಆ ಕ್ಷಣವೇ ನೋಡಿ ಚಮತ್ಕಾರ ಪ್ರಾರಂಭವಾಗಿಬಿಡುತ್ತೆ. ದುರ್ವಾಸ ಋಷಿ ಮತ್ತು ಅವರ ಶಿಷ್ಯರಿಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ. ಅವರು ಊಟಕ್ಕೇ ಬರದೆ ಅಲ್ಲಿಂದಲೇ ವಾಪಸ್ ಹೋಗುವಂತಹ ಸಂದರ್ಭ ಬರುತ್ತೆ. ಇದು ಶ್ರೀಕೃಷ್ಣನ ಮಹಿಮೆ. ಹೀಗೆ ಅಕ್ಷಯ ಪಾತ್ರೆ ಕೇವಲ ಒಂದು ಪಾತ್ರೆಯಲ್ಲ, ಅದು ಭಕ್ತಿ, ದೈವ ಕೃಪೆ ಮತ್ತು ಅನ್ನದಾನದ ಮಹತ್ವವನ್ನು ಸಾರುವಂತಹ ಅದ್ಭುತವಾದ ಸಂಕೇತವಾಗಿದೆ. ಸ್ನೇಹಿತರೆ, ಅಕ್ಷಯ ಪಾತ್ರೆಯ ಈ ರಹಸ್ಯ ನಿಮಗೆ ಗೊತ್ತಿತ್ತಾ? ನಿಮ್ಮ ಮನೆಯ ಅಕ್ಷಯ ಪಾತ್ರೆ ಯಾವುದು? ಅಥವಾ ನಿಮ್ಮ ಪ್ರಕಾರ ಅಕ್ಷಯ ಪಾತ್ರೆ ಯಾವುದಿರಬಹುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ.